ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಮೇಷರಾಶಿಯವರ ಒಂದು ವಿಚಾರವಾಗಿ ತಿಳಿದುಕೊಳ್ಳೋಣ. ಇನ್ನು ಅದಕ್ಕಿಂತಲೂ ಮುಂಚೆ ಸೆಪ್ಟೆಂಬರ್ ತಿಂಗಳ ವಿಶೇಷಗಳೇನು ಮತ್ತು ಯಾವ ಯಾವ ಹಬ್ಬಗಳು ಬರುವಂತಹ ಒಂದು ವಿಶೇಷತೆ ಇರುತ್ತೆ, ಇನ್ನು ಮೇಷರಾಶಿಯವರಿಗೆ ಯಾವ ವಿಚಾರದಲ್ಲಿ ಶುಭ ಮತ್ತು ಯಾವ ವಿಚಾರದಲ್ಲಿ ಅಶುಭ ಅಥವಾ ಮಿಶ್ರ ಫಲಗಳಿರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಇನ್ನ ಸೆಪ್ಟೆಂಬರ್ ತಿಂಗಳ ಒಂದು ವಿಶೇಷಗಳನ್ನ ನಾವು ನೋಡುವಂತದ್ದಾದ್ರೆ 6ನೇ ತಾರೀಕು ವಿಶೇಷವಾಗಿ ಸ್ವರ್ಣಗೌರಿ ವ್ರತ ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ದಿನ ಮನೆತನದ ಸ್ತ್ರೀಯರು ಅಂದ್ರೆ ಅಕ್ಕ, ತಂಗಿ, ಮಗಳಾಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಇವರನ್ನೆಲ್ಲರನ್ನೂ ಕೂಡ ಪೂಜ್ಯ ಭಾವನೆಯಿಂದ ನೋಡುವಂಥದ್ದು. ಇನ್ನು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅರಿಶಿಣ, ಕುಂಕುಮ ಮತ್ತು ಉಡುಗೊರೆಗಳನ್ನು ಕೊಡುವಂಥದ್ದು ಈ ಒಂದು ಹಬ್ಬದ ಸಂಪ್ರದಾಯವಾಗಿರ್ತಕ್ಕಂಥದ್ದು. ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಶುಕ್ರನ ಒಂದು ಬಲವನ್ನ ಜಾತಕ ರೀತಿಯ ಬಲಗೊಳಿಸ್ಕೊಳ್ಬಹುದಾಗಿರುತ್ತೆ. ಇನ್ನು 7ನೇ ತಾರೀಕು ನೋಡಿ, ಗಣೇಶನ ಒಂದು ಹಬ್ಬ ಬರ್ತಾ ಇರತಕ್ಕಂಥದ್ದು, ಗಣೇಶ ಚತುರ್ಥಿ. ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡೋದ್ರಿಂದ ಜಾತಕದಲ್ಲಿರ್ತಕ್ಕಂತಹ ಕೇತುವಿನ ಒಂದು ಪ್ರಭಾವ ಕಡಿಮೆ ಆಗುವಂಥದ್ದು ಮತ್ತು ವಿಘ್ನಗಳೆಲ್ಲವೂ ಕೂಡ ದೂರವಾಗಿ ಅವರ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ನಿರ್ವಿಘ್ನತೆಯಿಂದ ಅವರು ಯಶಸ್ಸನ್ನ ಕಾಣಲಿಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಇನ್ನು 15ನೇ ತಾರೀಕು ತಿರುಹೋಣಂ. ನೋಡಿ, ಈ ಓಣಂ ಹಬ್ಬವನ್ನ ಕೇರಳದಲ್ಲಿ ಅತಿ ಹೆಚ್ಚು ಆಚರಣೆ ಮಾಡುವಂಥದ್ದು. ಇನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಅನೇಕ ಜನ ಕೇರಳೀಯರು ಇರುವಂಥದ್ದು. ಅವರು ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಅವರವರ ಒಂದು ರೂಢಿಗತ ಸಂಪ್ರದಾಯಗಳಾಗಿ. ವಿಶೇಷವಾಗಿ ವಿಷ್ಣುವಿನ ಒಂದು ಆರಾಧನೆಯನ್ನ ಈ ಒಂದು ಓಣಂ ಹಬ್ಬ ಸೂಚಿಸತಕ್ಕಂಥದ್ದು. ಇನ್ನು 16ನೇ ತಾರೀಕು ನೋಡಿ, ವಿಶೇಷವಾಗಿ ಅನಂತ ಪದ್ಮನಾಭ ವ್ರತ. ಇದು ಕೂಡ ಸರ್ಪದೇವತೆಗಳಿಗೆ ಮತ್ತು ವಿಷ್ಣುವಿನ ಒಂದು ಆರಾಧನೆಗೆ ಬಹಳಷ್ಟು ವಿಶೇಷವಾದಂತಹ ಒಂದು ಪುಣ್ಯ ದಿನ ಆಗಿರತಕ್ಕಂಥದ್ದು. ಇದನ್ನು ಕೂಡ ಯಥಾಶಕ್ತಿ ಆಚರಣೆ ಮಾಡೋದ್ರಿಂದ ಜಾತಕದಲ್ಲಿರ್ತಕ್ಕಂತಹ ಒಂದು ಸರ್ಪದೋಷಗಳು ದೂರ ಆಗಿ ಅವರಿಗೆ ವಿಶೇಷವಾದಂತಹ ಒಂದು ಶುಭ ಫಲವನ್ನು ಪಡ್ಕೊಳ್ಬಹುದಾಗಿರುತ್ತೆ. ಇಲ್ಲಿ ನೋಡಿ, 19ರಿಂದ ಪೌರ್ಣಮಿಯ ನಂತರದ ದಿನದಲ್ಲಿ ವಿಶೇಷವಾದಂತಹ ಪಿತೃಪಕ್ಷಗಳು ಪ್ರಾರಂಭ ಆಗ್ತಕ್ಕಂಥದ್ದು. ಇನ್ನು ಮುಂದೆ ಬರುವಂತಹ ಒಂದು ವಿಡಿಯೋಗಳಲ್ಲಿ ಈ ಒಂದು ವಿಚಾರಗಳನ್ನ ಸಪರೇಟ್ ಆಗಿ ನಾವು ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ, ಇನ್ನು ಈ ವಿಡಿಯೋದಲ್ಲಿ ಮೇಷರಾಶಿಯವರ ಒಂದು ವಿಚಾರವನ್ನ ಈಗ ತಿಳ್ಕೊಳ್ಳೋಣ. ನೋಡಿ, ಇನ್ನು ಗ್ರಹದ ಒಂದು ಬದಲಾವಣೆಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ನೋಡುವಂಥದ್ದಾದ್ರೆ ನೋಡಿ, 4ನೇ ತಾರೀಕು 9ನೇ ತಿಂಗಳು 2024ನೇ ಒಂದು ಇಸ್ವಿಯಲ್ಲಿ ಬುಧ ಗ್ರಹರು ಸಿಂಹರಾಶಿಗೆ ಪ್ರವೇಶ ಆಗುವಂಥದ್ದು. 16/9/24 ರವಿಗ್ರಹರು ಕನ್ಯಾ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಇನ್ನು 18/9/2024 ಶುಕ್ರ ಗ್ರಹರು ತುಲಾ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಇನ್ನು 23ನೇ ತಾರೀಕು ಪುನಃ ಬುಧ ಗ್ರಹರು ಕನ್ಯಾ ರಾಶಿಗೆ ಪ್ರವೇಶ ಆಗುವಂಥದ್ದು. ಇದಿಷ್ಟು ಕೂಡ ಗ್ರಹಗಳ ಒಂದು ಬದಲಾವಣೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತಕ್ಕಂಥದ್ದು. ಇನ್ನು ಮೇಷರಾಶಿಯವರಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹರ ಒಂದು ದೃಷ್ಟಿ ಇದೆ, ತತ್ಸಂಬಂಧ ಮೇಷರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅನ್ನುವಂಥದ್ದನ್ನ ನಾವು ನೋಡೋಣ. ನೋಡಿ, ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ, 3ನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ಮತ್ತು 4, 5ನೇ ಮನೆಯಲ್ಲಿ ರವಿಗ್ರಹರ ಮತ್ತು ಬುಧ ಗ್ರಹರ ಒಂದು ಪ್ರಭಾವ ಇರತಕ್ಕಂಥದ್ದು. ಇನ್ನು 18ನೇ ತಾರೀಕಿನ ನಂತರ 6ನೇ ಮನೆಯಲ್ಲಿ ನೋಡಿ ಸೂರ್ಯ, ಶುಕ್ರ ಮತ್ತು ಕೇತು ಗ್ರಹರ ಒಂದು ಪ್ರಭಾವ. ಇನ್ನು 7ನೇ ಮನೆಯಲ್ಲಿ ಶುಕ್ರ ಗ್ರಹರ ಒಂದು ಪ್ರಭಾವ. 18ನೇ ತಾರೀಕಿನ ನಂತರ ಶುಕ್ರ ಗ್ರಹರ ಒಂದು ಪರಿಭ್ರಮಣ ಆದ ನಂತರ 12 ದಿನಗಳ ಕಾಲ ಶುಕ್ರ ಗ್ರಹರ ಒಂದು ಪ್ರಭಾವ 7ನೇ ಮನೆಯಲ್ಲಿ ಇರತಕ್ಕಂಥದ್ದು.
ಇನ್ನು 11ನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ, 12ರಲ್ಲಿ ರಾಹುಗ್ರಹರ ಒಂದು ಪ್ರಭಾವ, ಇದಿಷ್ಟು ಕೂಡ ಮೇಷರಾಶಿಯವರಿಗೆ ಪ್ರಸ್ತುತ ಇರ್ತಕ್ಕಂಥದ್ದು. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ವಿಚಾರಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ ನೋಡಿ, ಕೌಟುಂಬಿಕ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಣಕಾಸಿನ ಒಂದು ವಿಚಾರಗಳಲ್ಲಿ ಅವ್ರಿಗೆ ಅತಿ ಹೆಚ್ಚು ಲಾಭ ಬರುವಂತಹ ಒಂದು ಸಾಧ್ಯತೆಗಳು, ಅವರ ಒಂದು ವಾಕ್ಚಾತುರ್ಯ ಬಹಳಷ್ಟು ಜಾಸ್ತಿ ಆಗ್ತಕ್ಕಂಥದ್ದು. ವಾಕ್ಚಾತುರ್ಯದಿಂದ ಅವರ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ಒಂದು ಲಾಭವನ್ನು ಮಾಡುವಂಥದ್ದು. ಇನ್ನು ವಿವಾಹ ಪ್ರಯತ್ನಗಳಲ್ಲಿ ಜಯಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಯಥಾವತ್ತಾಗಿ ಉತ್ತಮವಾದಂತಹ ಜ್ಞಾನ ಪ್ರಾಪ್ತಿಯಾಗುವಂಥದ್ದು. ಕಾರಣ ಜ್ಞಾನಕಾರಕರಾದಂತಹ ಗುರುಗ್ರಹರು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಈ ವರ್ಷ ಪೂರ್ತಿ ಮೇಷರಾಶಿಯ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಒಂದು ಜ್ಞಾನ ಪ್ರಾಪ್ತಿಯಾಗುವಂಥದ್ದು. ಸುಜ್ಞಾನದ ಕಡೆ ಅವರು ಅತಿ ಹೆಚ್ಚಾಗಿ ವರ್ಕೌಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಆಭರಣಗಳ ಒಂದು ವ್ಯಾಪಾರ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅವರಿಗೆ ವಿಶೇಷವಾದಂತಹ ಒಂದು ಲಾಭ ಪ್ರಾಪ್ತಿಯಾಗುವಂಥದ್ದು. ಆಭರಣಗಳನ್ನ ಖರೀದಿ ಮಾಡಬೇಕು ಅನ್ಕೊಳ್ಳುವಂತಹ ಮೇಷರಾಶಿಯ ಜಾತಕರಿಗೂ ಕೂಡ ಒಳ್ಳೆಯ ಒಂದು ಅನುಕೂಲಗಳಾಗ್ತಕ್ಕಂಥದ್ದು. ಇನ್ನು ಅದೇ ವಿಧವಾಗಿ ನೋಡಿ, ಭೂಮಿ ಸಂಬಂಧ ವಿಚಾರಗಳಲ್ಲಿ ಅವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ 3ನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ಭೂಮಿ ಸಂಬಂಧ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ತಂದುಕೊಡುವಂತ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸೋದರರ ಮಧ್ಯೆ ಸ್ವಲ್ಪ ಕಿರಿಕಿರಿ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಅತಿ ಹೆಚ್ಚು ಆವೇಶ ಪಡುವಂಥದ್ದು, ಕೋಪ ಬರುವಂಥದ್ದು ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಆದ್ರಿಂದ ಪ್ರಿಕಾಷನ್ಸ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಉಳಿದಂತೆ ನೋಡಿ, ಸ್ನೇಹಿತರಿಂದ ಮತ್ತು ಸೋದರ ಮಾವನಿಂದ ವಿಶೇಷವಾದಂತಹ ಒಂದು ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಸಂತಾನದ ಒಂದು ವಿಚಾರಗಳಲ್ಲಿ ಅವರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಸಂತಾನದ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂತಹ ಮೇಷರಾಶಿಯ ದಂಪತಿಗಳಿಗೆ ಉತ್ತಮವಾದಂತಹ ಒಂದು ಶುಭ ಸುದ್ದಿ ಆಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ನೋಡಿ, 6ನೇ ಮನೆಯಲ್ಲಿ ಕೇತು ಮತ್ತು ರವಿಗ್ರಹರ ಒಂದು ಪ್ರಭಾವ 18ನೇ ತಾರೀಕಿನ ನಂತರ ಆಗೋದ್ರಿಂದ ನೋಡಿ, ವೃತ್ತಿ ಸ್ಥಳದಲ್ಲಿ ಅವರ ಒಂದು ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. 18ನೇ ತಾರೀಕಿನ ನಂತರ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದೇ ವಿಧವಾಗಿ ನೋಡಿ, ಶುಕ್ರಗ್ರಹರು ನೀಚ ಸ್ಥಾನದಲ್ಲಿರೋದ್ರಿಂದ ನೋಡಿ, ಹೆಣ್ಣು ಮಕ್ಕಳಿಂದ ಮೇಷರಾಶಿಯ ಪುರುಷರಾದ್ರೆ ಅಥವಾ ಗಂಡು ಮಕ್ಕಳು ಇರುವಂತದ್ದಾದ್ರೆ ನೋಡಿ, ಹೆಣ್ಣು ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕೇತುವಿನ ಒಂದು ಸಂಯೋಗ ಆಗಿದ್ದಂತ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಂದ ಕಿರಿಕಿರಿ ಆಗುವಂಥದ್ದು ಅಥವಾ ಒಂದು ರೀತಿ ನೆಗೆಟಿವ್ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಆದ್ರಿಂದ ಅವರ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ವೃತ್ತಿ ಸ್ಥಳದಲ್ಲಿ ಬಹಳಷ್ಟು ಜಾಗೃತಿಯಿಂದ ಇರಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಹಿರಿಯ ಅಧಿಕಾರಿಗಳಿಂದ ಕಿರಿಕಿರಿಗಳು, ತೊಂದರೆಗಳು ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ನೋಡಿ, 18ನೇ ತಾರೀಕಿನ ನಂತರ ಶುಕ್ರಗ್ರಹರು ತುಲಾ ರಾಶಿಗೆ ಪ್ರವೇಶ ಆದ ನಂತರ ನೋಡಿ, ಪಾರ್ಟ್ನರ್ಶಿಪ್ ಬಿಸಿನೆಸ್ ಮಾಡ್ತಾ ಇರತಕ್ಕಂತಹ ಮೇಷರಾಶಿಯ ಜಾತಕರಿಗೆ ಬಹಳಷ್ಟು ಲಾಭ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಅದೇ ವಿಧವಾಗಿ ನೋಡಿ, ಅವರ ಮನೆತನದ ಸ್ತ್ರೀಯರು, ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿಯರ ಒಂದು ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ವಿವಾಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅದರಲ್ಲೂ 2ನೇ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಶುಭ ಫಲಗಳು ಸೆಪ್ಟೆಂಬರ್ ತಿಂಗಳಲ್ಲಿ ದೊರೆಯುವಂತಹ ಒಂದು ಸಾಧ್ಯತೆಗಳು ಮೇಷರಾಶಿಯ ಜಾತಕರಿಗೆ ಇರ್ತಕ್ಕಂಥದ್ದು. ಇನ್ನು ನೋಡಿ, 11ನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಯಾರೆಲ್ಲ ಪ್ರಮೋಷನ್ಸ್ಗೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು. ಇನ್ನು ಒಂದಕ್ಕಿಂತ ಹೆಚ್ಚು ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಲ್ಟಿಪಲ್ ಪ್ರಾಫಿಟ್ ಯೋಗ ಇರ್ತದೆ. ಇನ್ನು 12ನೇ ಮನೆಯಲ್ಲಿ ರಾಹುವಿನ ಒಂದು ಪ್ರಭಾವ ಇರೋದ್ರಿಂದ ನೋಡಿ, ಆಗಾಗ ಸ್ವಲ್ಪ ಕೆಟ್ಟ ಕನಸುಗಳು ಬರುವಂಥದ್ದು, ಸ್ವಲ್ಪ ರೀತಿಯಾಗಿ ಮಾನಸಿಕ ಭಯ ಉಂಟಾಗುವಂಥದ್ದು, ಉದ್ವೇಗಕ್ಕೆ ಒಳಗಾಗುವಂಥದ್ದು, ಬೆಡ್ ಕಂಫರ್ಟ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಪರಿಹಾರಾರ್ಥವಾಗಿ ಲಕ್ಷ್ಮೀ ನರಸಿಂಹ ದೇವರನ್ನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಮೇಷರಾಶಿಯವರಿಗೆ ಇನ್ನು ಹೆಚ್ಚಿನ ಶುಭ ಫಲವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮೇಷರಾಶಿಯವರ ಒಂದು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನು ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಆಶೀರ್ವಾದ ಎಲ್ಲರಿಗೂ ಕೂಡ ಇರಲಿ ಅಂತ ಮತ್ತೊಮ್ಮೆ
ಜಗನ್ಮಾತೆಯಾದ ಲಲಿತಾಂಬಿಕೆಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.